ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಇದು ತುಂಬ ಉಪಯುಕ್ತ ಆದಂಥ ಮಾಹಿತಿ ಫ್ರೆಂಡ್ಸ್. ಇದು ಬಂದು ಒಂದು ರಿಕ್ರೂಟ್ಮೆಂಟ್ ಒಂದು ಕಂಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡಿಕೊಂಡು ವಿಡಿಯೋನ ನೋಡಬೇಡಿ, ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತ ಆಲ್ರೆಡಿ ತಮ್ಮನೇಲಲ್ಲಿ ನೀವು ನೋಡಿರ್ತೀರಾ. ಸೊ ಇದು ಬಂದು KVS ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದಾಗುತ್ತೆ. ಇದ್ರದ್ದು ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಸೊ ಅದರದ್ದು ನಾನು ಟಾಪಿಕ್ ಇಟ್ಕೊಂಡು ಇವತ್ತು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ನೋಡಿ. ಸೊ ಫ್ರೆಂಡ್ಸ್, KVS ರಿಕ್ರೂಟ್ಮೆಂಟ್ 2025 ಸರ್ಕಾರದ ಹುದ್ದೆಗಳಿಗೆ, ಸರ್ಕಾರಿ ಗೌರ್ಮೆಂಟ್ ಜಾಬ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕು ಅಂತ ಇದಿರಲ್ವಾ, ಅವ್ರಿಗೆಲ್ಲ ಇದು ಸಿಹಿಸುದ್ದಿನೇ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ದಯವಿಟ್ಟು ಯಾರ್ಯಾರು ಅರ್ಹರು ಇರ್ತಿರಲ್ಲ ಅವರೆಲ್ಲ ಒಂದು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಹೇಗೆ ಸಲ್ಲಿಸೋದು, ಯಾವ ಥರ ಅಂತೆಲ್ಲ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ ವಿಡಿಯೋನ. ಸೊ ಇದು ನಿಮಗೆ ಅಖಿಲ ಭಾರತದ ಮಟ್ಟದಲ್ಲಿ ಯಾರ್ಯಾರು ಸರ್ಕಾರಿ ಹುದ್ದೆಗಳನ್ನ ಹುಡುಕ್ತಿರ್ತಾರೋ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುವಂಥದ್ದು ಇದು ಆಗಿರುತ್ತೆ. ಸೊ ಕೇಂದ್ರೀಯ ವಿದ್ಯಾಲಯ ಸಂಘಟನೆ KVS ರಿಕ್ರೂಟ್ಮೆಂಟ್ 2025 ಅಡಿಯಲ್ಲಿ ನಿಮ್ಗೆ ಜಾರಿ ಹೊರಡಿಸ್ತಿದ್ದಾರೆ. ಸೊ ಇದು ತುಂಬಾನೇ ಹೆಲ್ಪ್ ಆಗ್ಲಿ ಅಂತೇಳಿ ಹೊರಡಿಸಿದ್ದಾರೆ. ಹುದ್ದೆಗಳು ಎಷ್ಟು ಖಾಲಿ ಇದೆ ಅಂತಂದ್ರೆ 2499 ಹುದ್ದೆಗಳು ಖಾಲಿ ಇದೆ. ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದ್ರೆ 2499 ಹುದ್ದೆಗಳು ಖಾಲಿ ಇದೆ. ಸೊ ತುಂಬಾನೇ ಬೇಜಾನ್ ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಮೊದಲು ಹೋಗಿ ಅಪ್ಲೈ ಮಾಡಿ. ಯಾರ್ಯಾರಿಗೆ ಅರ್ಹರು ಇರ್ತೀರ ಅವರೆಲ್ಲ ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಇದು ನಿಮ್ಗೆ ಮತ್ತೆ ಸಿಗೋದಿಲ್ಲ ಚಾನ್ಸ್. ಸೊ ಹೋಗಿ ಬೇಗ ಸೆಲೆಕ್ಟ್ ಆಗೋಗ್ತೀರಾ, ಬೇಗ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಬೋಧಕೇತರ ಹಾಗೂ ಅಂದ್ರೆ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಎರಡಕ್ಕೂ ಸೇರಿ 2499 ಆಗಿದೆ. ಸೊ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ ತರ ಅರ್ಜಿ ಸಲ್ಲಿಸೋದು, ಏನ್ರ ಮುಖಾಂತರ ಅರ್ಜಿ ಸಲ್ಲಿಸಬೇಕು, ಏನೇನ್ ದಾಖಲೆಗಳು ಬೇಕು, ಇದೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ನಿಮ್ಗೆ ವಿವರಗಳು ಏನಂತಂದ್ರೆ, ಸೊ ಇಲಾಖೆ ಯಾವ ಇಲಾಖೆ ಅಂತ ಮೊದಲು ತಿಳ್ಕೊಳ್ಳೋಣ. ಬಂದು ನಿಮ್ಗೆ ಮಾಹಿತಿ ಬಂದು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ KVS ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಬಿಟ್ಟಿರೋದು. ಹುದ್ದೆಗಳು ನಾನು ಆಲ್ರೆಡಿ ಹೇಳ್ದೆ 2499 ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತಿರೋದು. ಯಾಕಂದ್ರೆ ತುಂಬಾನೇ ಹುದ್ದೆಗಳು ಖಾಲಿ ಇದೆ, ಅದಕ್ಕೋಸ್ಕರ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ. ಹಾಗೆ ಹುದ್ದೆಯ ವಿಧಗಳು ಏನಂದ್ರೆ ಬೋಧಕ ಮತ್ತು ಬೋಧಕೇತರ, ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಹುದ್ದೆಗಳು ಖಾಲಿ ಇದಾವೆ. ಹಾಗೆ ನಿಮ್ಗೆ ಉದ್ಯೋಗದ ಸ್ಥಳ, ಪ್ಲೇಸ್ ಯಾವುದು ಅಂತ ಕೇಳ್ಬೋದು. ಅಂತಂದ್ರೆ ಆಲ್ ಇಂಡಿಯಾ ಭಾರತದ ಅಖಿಲ ಭಾರತ ಹುದ್ದೆಗಳು ಖಾಲಿ ಇದೆ ಅಂತ ಮುಂಚೆನೆ ಮೆನ್ಷನ್ ಮಾಡೋದಲ್ಲ. ಸೊ ಆಲ್ ಇಂಡಿಯಾ ನಿಮಗೆ ಹುದ್ದೆಗಳು ಖಾಲಿ ಇದೆ. ಅರ್ಜಿ ಸಲ್ಲಿಸಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ? ಅದಕ್ಕೋಸ್ಕರ ನೀವು ಕೊನೆವರೆಗೂ ವಿಡಿಯೋನ ದಯವಿಟ್ಟು ನೋಡಿ. ಮತ್ತೆ ನಿಮಗೆ ವೆಬ್ಸೈಟ್ ಕೂಡ ನಾನು ಒಂದು ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನನ್ನ ವಿಡಿಯೋದಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡ್ತೀನಿ ವೆಬ್ಸೈಟು. ಸೊ ನೀವು ಅದನ್ನ ಚೆಕ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ವೆಬ್ಸೈಟ್ ಯಾವ ವೆಬ್ಸೈಟ್ ಅಂತ ಹೇಳಿ. ಸೊ ಹುದ್ದೆಗಳ ಪೋಸ್ಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ್ದಾವ್ದು ವಿಷಯಕ್ಕೆ ಸಂಬಂಧಿಸಿದ ಹುದ್ದೆಗಳು ಖಾಲಿ ಇದಾವೆ. ಸೊ ಈ ಖಾಲಿ ಇರೋ ಹುದ್ದೆಗಳಿಗೆ ಯಾರ್ಯಾರು ನೀವು ಅರ್ಹರಿದ್ದೀರಾ ಅವ್ರೋಗಿ ತಕ್ಷಣ ಅಪ್ಲೈ ಮಾಡ್ಕೊಳ್ಳಿ. ಸೊ ಬೋಧಕ ಹುದ್ದೆಗಳು ಯಾವ್ಯಾವ ಅಂತ ನಾವಿವಾಗ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ಪ್ರಿನ್ಸಿಪಲ್, ಪ್ರಾಂಶುಪಾಲರಿಗೆ ಎಷ್ಟು ಸೀಟ್ಗಳು ಖಾಲಿ ಇದಾವೆ ಅಂತಂದ್ರೆ 157 ಸೀಟ್ಗಳು ಪ್ರಿನ್ಸಿಪಲ್ ಸೀಟ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ದಯವಿಟ್ಟು ಹೋಗಿ ಪ್ರಿನ್ಸಿಪಲ್ಗಳು ಕೇಳ್ಕೊತಾ ಇದ್ದೀನಿ, ಹೋಗಿ ಅಪ್ಲೈ ಮಾಡಿ. ಹಾಗೆ ನೀವು ಉಪ ಪ್ರಾಂಶುಪಾಲರು, ವೈಸ್ ಪ್ರಿನ್ಸಿಪಲ್ ಇರ್ತಾರಲ್ಲ, ಅವ್ರಿಗೆ ಬಂದು 125 ಹುದ್ದೆಗಳು ಖಾಲಿ ಇದಾವೆ. ಸೊ ಅವರು ಕೂಡ 125 ಸೀಟ್ ಖಾಲಿ ಇದಾವೆ, ನೀವು ಕೂಡ ಅಪ್ಲೈ ಮಾಡ್ಕೋಬಹುದು. ಹಾಗೆ ಬಂದು ಮುಖ್ಯೋಪಾಧ್ಯಾಯರು ಬಂದು 124 ಹುದ್ದೆಗಳು ಸೀಟ್ಗಳು ಖಾಲಿ ಇದಾವೆ. ಸೊ ಈ 3 ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಹಾಗೆ ಮುಖ್ಯೋಪಾಧ್ಯಾಯರು, ಈ 3 ಸೀಟು ಮೇನ್ ಆಗಿರುತ್ತಲ್ಲ ಅದು ಖಾಲಿ ಇದಾವೆ. 157, 125, 124 ಇದು ಕ್ಲಿಯರ್ ಆಗೋಯ್ತಾ? ಸೊ ನೆಕ್ಸ್ಟ್ ಬಂದು
ಇದರಲ್ಲಿ ನಿಮ್ಗೆ ಬೇರೆ ಬೇರೆ ವಿಭಾಗದಲ್ಲಿ ಬರ್ಬೇಕು ಅಂತಂದ್ರೆ ಭೌತಶಾಸ್ತ್ರ ವಿಭಾಗದಲ್ಲಿ ನಿಮ್ಗೆ 138 ಸೀಟ್ಗಳು ಖಾಲಿ ಇದಾವೆ. ಹಾಗೆ ರಸಾಯನಶಾಸ್ತ್ರ ಅದಕ್ಕೆ ಬಂದು 128 ಹುದ್ದೆಗಳು ಖಾಲಿ ಇದಾವೆ. ಇಂಗ್ಲಿಷ್ ಟೀಚರ್ ಬೇಕು ಅಂತಂದ್ರೆ 94 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಅರ್ಥಶಾಸ್ತ್ರ ವಿಭಾಗಕ್ಕೆ 80 ಸೀಟ್ ಖಾಲಿ ಇದಾವೆ. ಹಾಗೆ ಜೀವಶಾಸ್ತ್ರಕ್ಕೆ 74 ಸೀಟ್ ಖಾಲಿ ಇದೆ. ಹಿಂದಿಗೆ 64 ಹುದ್ದೆ ಖಾಲಿ ಇದೆ. ಹಾಗೆ ಗಣಿತಕ್ಕೆ 49 ಹಾಗೆ ಇತಿಹಾಸಕ್ಕೆ 39 ಹಾಗೆ ಭೂಗೋಳಗೆ 38 ಭೂಗೋಳ ಡಿಪಾರ್ಟ್ಮೆಂಟ್ಗೆ 38 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ನಿಮ್ಗೆ ಮತ್ತೆ ಇನ್ನೊಂದು ವಿಭಾಗಕ್ಕೆ ಬರ್ಬೇಕು ಅಂತಂದ್ರೆ ಗಣಿತಗೆ 307 ಇದು ಬಂದು TGT ವಿಭಾಗ. ಮುಂಚೆ ಇಷ್ಟೆಲ್ಲ ಹೇಳಿದ್ನಲ್ಲ ಅದು PGT ವಿಭಾಗ ಅಂತ ಇದೆ, ಅದರಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇತ್ತು. ಇವಾಗ TGT ವಿಭಾಗದಲ್ಲಿ ಗಣಿತಕ್ಕೆ 307 ಖಾಲಿ ಇದೆ. ಇಂಗ್ಲಿಷು 258 ಹುದ್ದೆಗಳು ಖಾಲಿ ಇದೆ. ಹಾಗೆ ಸಮಾಜ ಅಧ್ಯಯನ ಬಂದು 253 ಹುದ್ದೆಗಳು ಖಾಲಿ ಇದೆ. ವಿಜ್ಞಾನ 143 ಹಾಗೆ ಹಿಂದಿ 79 ಹುದ್ದೆಗಳು. ನೋಡಿ, ನಾನು ಬಿಡಿಸಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸೀಟ್ಗಳು ಖಾಲಿ ಇದಾವೆ. ಅರ್ಹರು ಯಾರ್ಯಾರಿದ್ದೀರ ನೀವು ಇಷ್ಟರಲ್ಲಿ ಗಣಿತದಲ್ಲಿ, ಹಿಂದಿ, ಇಂಗ್ಲಿಷು, ಹಾಗೇನೆ ಜೀವಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನೀವು ಯಾವ್ದಕ್ಕೆ ಅರ್ಹರಾಗಿರ್ತೀರ, ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರ ಅಂತ ಅವ್ರು ಹೋಗಿ ಅದೊಂದು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ವೈಸ್ ಪ್ರಿನ್ಸಿಪಲ್ ಇವ್ರದ್ದೆಲ್ಲ ಹೇಳಿದ್ದೇನೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ. ತುಂಬಾನೇ ಖಾಲಿ ಇದೆ, ದಯವಿಟ್ಟು ಹೋಗಿ ಅಪ್ಲೈ ಮಾಡಿ. ಹಾಗೆ ನಿಮ್ಗೆ ಬೋಧಕೇತರ ಹುದ್ದೆಗಳು ಇದರಲ್ಲಿದೆ. ಸೊ ಹಿರಿಯ ಸಚಿವಾಲಯ ಸಹಾಯಕ SSA 179 ಹುದ್ದೆಗಳು ಖಾಲಿ ಇದೆ SSA ಅಲ್ಲಿ. ಹಾಗೆ ಸಹಾಯಕ ವಿಭಾಗ ಅಧಿಕಾರಿ ASO 107 ಹುದ್ದೆಗಳು ಖಾಲಿ ಇದೆ. ಸಹಾಯಕ ವಿಭಾಗ ಅಧಿಕಾರಿ 107 ಹುದ್ದೆಗಳು. ಹಾಗೆ ಜೂನಿಯರ್ ಸೆಕ್ರೆಟರಿ ಸಹಾಯಕ JSA 49 ಖಾಲಿ ಇದೆ. ಮತ್ತೆ ವಿಭಾಗ ಅಧಿಕಾರಿ 6, ಹಣಕಾಸು ಅಧಿಕಾರಿ 5 ಇಷ್ಟು ಹುದ್ದೆಗಳು ನಿಮ್ಗೆ ಖಾಲಿ ಇದೆ. ದಯವಿಟ್ಟು ಹೋಗಿ ಈ ಒಂದು ಬೋಧಕೇತರ ಹುದ್ದೆಗಳು ಅವಾಗ ಹೇಳಿದ್ದೆಲ್ಲ. ಸೊ ಬೋಧಕ ಹುದ್ದೆಗಳು, ಇದು ಬೋಧಕೇತರ ಹುದ್ದೆಗಳು, ಟೀಚಿಂಗ್, ನಾನ್ ಟೀಚಿಂಗ್, ಆಯ್ತಾ? ಇದಿಷ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಎಷ್ಟೆಷ್ಟು ಸೀಟ್ಗಳು ಖಾಲಿ ಇದಾವೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ತು ಅಲ್ವಾ ಫ್ರೆಂಡ್ಸ್? ಸೊ ಬನ್ನಿ ಮುಂದೆ ಹೋಗೋಣ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನಿರ್ಬೇಕು, ಮಾನದಂಡಗಳು, ಅರ್ಹತೆ ಏನಿರ್ಬೇಕು, ನಿಮ್ಗೆ ಅರ್ಹತೆ ಎಲಿಜಿಬಿಲಿಟಿ ಏನಿರ್ಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಶೈಕ್ಷಣಿಕ ಅರ್ಹತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಟೀಚಿಂಗ್ ಎಲಿಜಿಬಿಲಿಟಿ ಯಾವ್ಯಾವ ತರ ಇರ್ಬೇಕಾಗುತ್ತೆ ಅಂತಂದ್ರೆ, ಬನ್ನಿ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಹುದ್ದೆಗೆ ಅನುಗುಣವಾಗಿ 12ನೇ ತರಗತಿ ಅಂದ್ರೆ PUC ಪದವಿ, B.Ed, ಸ್ನಾತಕೋತ್ತರ ಪದವಿ, BCom, CA, ISW ಅಥವಾ MBA ಪೂರೈಸಿರಬೇಕು. ನೋಡಿ ಫ್ರೆಂಡ್ಸ್, ನೀವು ಇದರಲ್ಲಿ ಏನಂದ್ರೆ PUC ಪಾಸ್ ಆಗಿರ್ಬೇಕು. ಹಾಗೆ B.Ed ಮತ್ತೆ ಪದವಿ, BCom ಯಾವುದೇ ನೀವು ಪದವಿ ಆಗಿರ್ಬೋದು, PUC ಪದವಿ, B.Ed ಸ್ನಾತಕೋತ್ತರ ಪದವಿ, BCom, CA, ISW ಅಥವಾ MBA ಪೂರೈಸಿರಬೇಕು. ಇದರಲ್ಲಿ ಇಷ್ಟಿದೆಯಲ್ಲ, PUC ಮತ್ತೆ ಡಿಗ್ರಿ, ಅದಾದ್ಮೇಲೆ ನೀವು ಸ್ನಾತಕೋತ್ತರ ಪದವಿ ಹಾಗೆ CA, ಇದು ಯಾವ್ದು ನೀವು ಮಾಡಿದ್ರು ಅರ್ಹತೆ ಹೊಂದಿರ್ತೀರ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನೀವು ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗೆ 12ನೇ ತರಗತಿ ಸಾಕು. ಬೋಧಕ ಹುದ್ದೆಗಳಿಗೆ B.Ed ಮತ್ತೆ ಪದವಿ ಕಡ್ಡಾಯ. ಅಂದ್ರೆ ನಾನ್ ಟೀಚಿಂಗ್ ಇರುತ್ತಲ್ಲ, ಅದಕ್ಕೆಲ್ಲ PUC ಪಾಸ್ ಆಗಿದ್ರೆ ಸಾಕು. ಇನ್ನ ನಿಮ್ಗೆ ಬೋಧಕ ಹುದ್ದೆಗಳಿಗೆ ನಿಮ್ಗೆ ಪದವಿ PUC ಪಾಸ್ ಆಗಿ ಪದವಿ ಆಗಿ B.Ed ಆಗಿರ್ಬೇಕು, ಅದು ಕಾಮನ್ ಆಗಿರುತ್ತೆ. ಎಲ್ರಿಗೂ ನಿಮ್ಗೆ ಟೀಚಿಂಗ್ ಪ್ರೊಫೆಷನಲ್ ಇರೋರಿಗೆ ಗೊತ್ತೇ ಇರುತ್ತೆ. ಸೊ ಡಬಲ್ ಡಿಗ್ರಿ ಇಲ್ಲಾಂದ್ರೆ B.Ed ಮಾಡಿರ್ಲೇಬೇಕಾಗಿರುತ್ತೆ, ಅದು ನಿಮ್ಗೆ ಕಾಮನ್ ಆಗಿರುತ್ತೆ.
ಸೊ ನಿಮ್ಗೆ ವಯಸ್ಸು ಎಷ್ಟಿರ್ಬೇಕು, ಏಜ್ ಲಿಮಿಟ್ ಏನು ಅಂತಂದ್ರೆ ಮುಖ್ಯೋಪಾಧ್ಯಾಯ ಹುದ್ದೆಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು. ಪ್ರಿನ್ಸಿಪಲ್ಗೆ ಕನಿಷ್ಠ 35 ವರ್ಷ. ಉಳಿದ ವಿದ್ಯೆಗಳಿಗೆ ಸೊ ಅಂದ್ರೆ KVS ನಿಯಮಗಳಿಂದ ಅದರಲ್ಲೇ ವಯಸ್ಸನ್ನ ವಯೋಮಿತಿ ಅಂದ್ರೆ ನಿಗದಿಪಡಿಸಲಾಗಿದೆ. ಸೊ ಇದ್ರ ಪ್ರಕಾರ ನಿಮ್ಗೆ ಚೆಕ್ ಮಾಡ್ಕೋತಾರೆ, ಅದ್ರ ಪ್ರಕಾರ ನಿಮ್ಗೆ ತಿಳಿಸ್ಕೊಡ್ತಾರೆ ಈ ಒಂದು ವಯೋಮಿತಿಯನ್ನು. ಓಕೆನಾ. ಪ್ರಮುಖ ಇದು ಅಂಶಗಳು ಏನು ಅಂತಂದ್ರೆ ನಿಮ್ಗೆ ಈ ವಯೋಮಿತಿ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ನೀವು ಯಾವ್ದಾದಕ್ಕೆ ಅರ್ಹರಿರ್ತೀರ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅರ್ಜಿ ಸಲ್ಲಿಸಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಅಂದ್ರೆ 26 ಡಿಸೆಂಬರ್ 2025, 26 ಡಿಸೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ನಿಮ್ಗೆ ಅರ್ಜಿ ಸಲ್ಲಿಸಕ್ಕೆ. ಸೊ ದಯವಿಟ್ಟು ಹೋಗಿ ಅರ್ಜಿನ ಸಲ್ಲಿಸಿ. ಅರ್ಜಿ ಆರಂಭ ಆಗೋದು 12ನೇ ತಾರೀಕಿಂದ ಆರಂಭ ಆಗಿದೆ ಆಲ್ರೆಡಿ. ಸೊ ನೀವು 26ನೇ ತಾರೀಕುವರೆಗೂ ಕೊನೆ ಡೇಟ್ ಇದೆ, ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೋದು. ನಿಮ್ಗೆ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿ 5ನೇ ತಾರೀಕು 2026. ಸೊ ಎಕ್ಸಾಮ್ ಡೇಟ್ ಕೂಡ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು 2026, ಮುಂದಿನ ವರ್ಷ ನಿಮ್ಗೆ 5ನೇ ತಾರೀಕು ಎಕ್ಸಾಮ್ ಇರುತ್ತೆ. ಸೊ ಹೋಗಿ ಬೇಗ ಅಪ್ಲೈ ಮಾಡಿ. ಸೊ ಇದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು. ನನ್ನ ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಅಂದ್ರೆ ಮೆನ್ಷನ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಕೂಡ ವಿಡಿಯೋದಲ್ಲೂ ಕೂಡ ವೆಬ್ಸೈಟ್ ಇದನ್ನ ನಾನು ನಿಮ್ಗೆ ಅಂದ್ರೆ ಮೆನ್ಷನ್ ಮಾಡಿರ್ತೇನೆ ಇದರಲ್ಲಿ. ಓಕೆನಾ. ಅರ್ಜಿ ಸಲ್ಲಿಸೋದು ಹೇಗೆ ? ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದೊಂದು ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇವಾಗ ಇದಿಷ್ಟು ಏನೇನು ಬೇಕು ಅಂದ್ರೆ ನೀವ್ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು, ಎಷ್ಟು ಹುದ್ದೆಗಳಿಗೆ ಏನೇನಿದೆ ಅನ್ನೋದೆಲ್ಲ ನಿಮ್ಗೆ ಇವಾಗ ಗೊತ್ತಾಯ್ತು. ಸೊ ನೀವು ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ವೆಬ್ಸೈಟ್ ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ. ಸೊ ಸಂಪೂರ್ಣವಾಗಿ ನೀವು ಆ ವೆಬ್ಸೈಟ್ ಅಲ್ಲಿ ಏನ್ ಮಾಹಿತಿ ಕೊಡ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಓದ್ಬೇಕಾಗುತ್ತೆ. ಓದಿ ನೀವು ಅರ್ಹರ ಅಥವಾ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಇಲ್ಲ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ಯಾರ್ಯಾರು ಅರ್ಹರು ಅನರ್ಹರು ಅಂತ ಹೇಳಿದ್ದೀನಲ್ಲ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಆನ್ಲೈನ್ ಅರ್ಜಿ ನಮೂನೆಯನ್ನ ಭರ್ತಿ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ ಅದನ್ನೆಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ಫಿಲ್ ಮಾಡಿ ನಿಮ್ಗೆ ಫೋಟೋ ಮತ್ತೆ ಸೈನ್, ಓಕೆನಾ. ಆನ್ಲೈನ್ ಇದನ್ನ ಅಂದ್ರೆ ಮಾಡಿ ಫಿಲ್ ಮಾಡಿ ಫೋಟೋ ಮತ್ತೆ ಸೈನು ಮತ್ತೆ ಅಗತ್ಯ ದಾಖಲೆಗಳು ಅದ್ರಲ್ಲಿ ತೋರಿಸುತ್ತೆ. ನೀವು ಅಗತ್ಯ ದಾಖಲೆಗಳು ಏನೇನ್ ಬೇಕು ಅಂತ ಅದನ್ನ ನೀವು ಕೊಡ್ಬೇಕಾಗುತ್ತೆ. ಸೊ ಸೈನ್ ಹಾಕ್ಬೇಕಾಗುತ್ತೆ, ಫೋಟೋ ಕೊಡ್ಬೇಕಾಗುತ್ತೆ, ಫಾರ್ಮ್ ಫಿಲ್ ಅಪ್ ಮಾಡಿ ಅದ್ರಲ್ಲಿ ಕೇಳುತ್ತೆ ಏನೇನ್ ದಾಖಲೆಗಳು ಬೇಕಾಗುತ್ತೆ. ಅಂದ್ರೆ ನೀವು ಇವಾಗ PUC ಪಾಸ್ ಆಗಿರ್ತದೆ, PUCದು ಮಾರ್ಕ್ಸ್ ಕಾರ್ಡು ಮತ್ತೆ B.Ed ಅದ್ರದ್ದೆಲ್ಲ ಸರ್ಟಿಫಿಕೇಟ್ಗಳು ನಿಮ್ಗೆ ಕೇಳ್ತಾರೆ. ಯಾವ್ದಾದ್ರು ಪದವಿದು ಸ್ನಾತಕೋತ್ತರ ಪದವಿ, B.Ed ನೀವು MCW ಮಾಡಿದ್ರೆ, CA ಮಾಡಿದ್ರೆ ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೀವು ಆನ್ಲೈನ್ ಅಲ್ಲಿ. ಹಾಗೆ ನಿಮ್ಗೆ ಇದಕ್ಕೆ ಆದಂತಹ ಒಂದು ಅಮೌಂಟ್ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಶುಲ್ಕ ಇಟ್ಟಿರ್ತಾರೆ. ಯಾಕಂತಂದ್ರೆ ಗೌರ್ಮೆಂಟ್ ಜಾಬ್ ಅಂದ್ರೆ ತುಂಬಾ ಜನ ಅಪ್ಲೈ ಮಾಡ್ಬಿಡ್ತಾರೆ. ಏನಕ್ಕೆ ಶುಲ್ಕ ಇಟ್ಟೋದು ಅಂದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಿಕ್ಕೆ, ಯಾರ್ಯಾರೋ ಬಂದು ಅಪ್ಲೈ ಮಾಡ್ತಾರೆ. ಯಾರಿಗೆ ಅರ್ಹತೆ ಇದೆ ಅವ್ರು ಮಾತ್ರ ಪಡೀಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ಅಂತ ಶುಲ್ಕ ಇಟ್ಟಿರ್ತಾರೆ. ಶುಲ್ಕ ಮೆನ್ಷನ್ ಎಲ್ಲೂ ಮಾಡಿಲ್ಲ. ಸೊ ಅದ್ರಲ್ಲೇನೆ ನಿಮ್ಗೆ ಅಪ್ಲೈ ಮಾಡೋವಾಗೇನೆ ತೋರಿಸುತ್ತೆ ಇಷ್ಟು ಶುಲ್ಕ ಅಂತ. ಇದನ್ನ ಯಾರು ರಿವೀಲ್ ಮಾಡೋದಿಲ್ಲ. ಸೊ ಅದ್ರಲ್ಲಿ ನಿಮ್ಗೆ ತೋರಿಸುವಂತ ಶುಲ್ಕನ ನೀವು ಪಾವತಿಸಿ ಅದನ್ನ ನೀವು ಅಂದ್ರೆ ಪೇ ಮಾಡ್ಬೇಕಾಗುತ್ತೆ. ಅಮೌಂಟು ಎಂಟ್ರಿ ಫೀಸ್ ಇರುತ್ತೆ, ಅದನ್ನ ಪೇ ಮಾಡಿ. ಅದಕ್ಕೆ ನಿಮ್ಗೆ ಮತ್ತೆ ಅದನ್ನ ಎಲ್ಲ ಮಾಡಿದಾದ್ಮೇಲೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ ಸೈನ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಫಾರ್ಮ್ ಫಿಲ್ ಅಪ್ ಆದ್ಮೇಲೆ ಅದರದೊಂದು ಪ್ರಿಂಟ್ ಅನ್ನ ತೆಗ್ದು ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಇದಕ್ಕೋಸ್ಕರ ಅಷ್ಟೇ ನಿಮ್ಗೆ ಬೇಕಾಗುತ್ತಲ್ಲ, ಅಕ್ನಾಲೆಜ್ಮೆಂಟ್ ತರ ಇರುತ್ತೆ. ಸೊ ಅದನ್ನ ಪ್ರಿಂಟ್ ಅನ್ನ ತೆಗ್ದು ಇಟ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇದು ನಿಮ್ಗೆ ಯಾವ ತರ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ಹೇಳಿದೆ. ವೆಬ್ಸೈಟ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ವಿಡಿಯೋದಲ್ಲೂ ಹೋಗ್ತಾ ಇರುತ್ತೆ ನಿಮ್ಗೆ ಅದು ವೆಬ್ಸೈಟ್. ಸೊ ಈ ವೆಬ್ಸೈಟ್ ಮುಖಾಂತರ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದಕ್ಕೆ ಫೀಸ್ ಅನ್ನೋದಿರುತ್ತೆ, ಶುಲ್ಕ, ಅದನ್ನ ಪಾವತಿಸಿ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಏನ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ನಿಮ್ಮ ಒಂದು ಡಿಗ್ರಿ ಆಗಿರ್ಬೋದು, PUC ಆಗಿರ್ಬೋದು, ಅದರದ್ದು
ಏನು ಸರ್ಟಿಫಿಕೇಟ್ಸ್ಗಳು ಕೇಳ್ತಾರೆ ಅಷ್ಟೇ. ನಾರ್ಮಲ್ ಆಧಾರ್ ಕಾರ್ಡ್ ಅವೆಲ್ಲನೂ ಕೇಳ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಮೇಲ್ ಐ ಡಿ ಅದೆಲ್ಲನೂ, ಕಾಂಟ್ಯಾಕ್ಟ್ ಏನೇನು ಅಪ್ಲೈ ಮಾಡಬೇಕು ಅದೆಲ್ಲ ಡೀಟೇಲ್ಸು ನೀವು ಫಿಲ್ ಮಾಡಿ ಫಾರ್ಮನ್ನು ನೀವು ಮತ್ತೆ ಅದನ್ನು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ ನಿಮ್ಮ ಒಂದು ಅಕ್ನಾಲೆಡ್ಜ್ಗೋಸ್ಕರ. ಸೊ ನೀವು ತೆಗೆದಿಟ್ಕೋಬೋದು. ಇದಿಷ್ಟು ನಿಮಗೆ KVS ರಿಕ್ರೂಟ್ಮೆಂಟ್ 2025 ಬಗ್ಗೆ ಮಾಹಿತಿ ಆಗಿರುತ್ತೆ. ಇದು ನಿಮಗೆ ತುಂಬ ಯೂಸ್ ಆಯಿತು ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ ಅರ್ಹತೆ ಪಡೆದಿದ್ದೀರಾ ದಯವಿಟ್ಟು ಹೋಗಿ ಇವತ್ತೇ ಅಪ್ಲೈ ಮಾಡಿ. ನಿಮಗೆ ತುಂಬಾ ಒಳ್ಳೆ ಕೆಲಸ ಸಿಗುತ್ತೆ. ಸೊ ಆಲ್ ಇಂಡಿಯಾ ಇರೋದಿದು, ಇದೆ ಅಂತಲ್ಲ, ಇಲ್ಲೇ ಬೆಂಗಳೂರು ಮೈಸೂರು ಅಂತಲ್ಲ, ಆಲ್ ಇಂಡಿಯಾ ಇದೆ. ಎಲ್ಲಿ ಬೇಕಾದರೂ ನೀವು ಪಾಸ್ ಆಯಿತು ಅಂತಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಸಿಗುತ್ತೆ. ಸೊ ಆಲ್ರೆಡಿ ನಾನು ಎಕ್ಸಾಮ್ ಡೇಟ್ ಯಾವುದು ಅಂತಲೂ ಹೇಳಿದೆ, ಮತ್ತು ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತಲೂ ಹೇಳಿದ್ದೀನಿ. ದಯವಿಟ್ಟು ಹೋಗಿ. ಇನ್ನು 26 ಡಿಸೆಂಬರ್ವರೆಗೂ ಟೈಮ್ ಇದೆ. ಕ್ರಿಸ್ಮಸ್ ಆದಮೇಲೆ, ಕ್ರಿಸ್ಮಸ್ ಹಬ್ಬ ಆಗಿ ಮಾರನೇ ದಿನದವರೆಗೂ ಟೈಮ್ ಇದೆ. ಸೊ ಹೋಗಿ ಎಲ್ಲರೂ ಅಪ್ಲೈ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ತಡ ಮಾಡೋಕ್ಕೆ ಹೋಗಬೇಡಿ. ಬೇಗ ಹೋಗಿ ಅಪ್ಲೈ ಮಾಡಿ. ಹಾಗೆ ನಿಮಗೆ ಕೆಲಸ ಸಿಗಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಹೆಲ್ಪ್ ಆಗೋರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಸೊ ಮುಂದಿನ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಲ್ರಿಗೂ ಟೇಕ್ ಕೇರ್.